ಈಗ ನಮಗೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಕೆಇ ಅವರು. ಈ ಒಂದು ನೋಟಿಫಿಕೇಶನ್ ಕೇವಲ KCETಯ ಫೈನಲ್ ರಿಸಲ್ಟ್ನ ಕುರಿತಂತೆ ಅಲ್ಲ, ನೀಟ್ನ ಒಂದು ವಿದ್ಯಾರ್ಥಿಗಳು ಕೂಡ ಈ ಒಂದು ನೋಟಿಫಿಕೇಶನನ್ನು ಓದಬೇಕು. ಯಾಕಂದರೆ ನೀಟ್ಗೆ ನಿಮಗೊಂದು ರಿಸಲ್ಟನ್ನು ಬಿಡ್ತಾರಲ್ಲ, ಫೈನಲ್ ರಿಸಲ್ಟ್ ಅಂತ ಬಿಡ್ತಾರಲ್ಲ, ಫೈನಲ್ ರಿಸಲ್ಟನ್ನು ಕೇವಲ ನೀವು ತಾತ್ಕಾಲಿಕ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳ್ತಿದ್ದೀನಿ ನೋಡಿ. ಈಗ ನಿಮಗೆ ಒಂದು ರಿಸಲ್ಟನ್ನು ಬಿಡ್ತಾರೆ, ಆ ರಿಸಲ್ಟನ್ನು ಬಿಟ್ಟು ಅದಾದಮೇಲೆ ನಿಮಗೆ ರೀರನ್ ಮಾಡಿಕೊಂಡು ಇನ್ನೊಂದು ರಿಸಲ್ಟನ್ನು ಬಿಡ್ತಾರೆ. ನಿಮಗೆ ಫೈನಲ್ ರಿಸಲ್ಟ್ ಇನ್ನೂ 26 ನಂತರ ಬರುತ್ತೆ. ಆದ್ದರಿಂದ ನೀಟ್ ವಿದ್ಯಾರ್ಥಿಗಳು ವೇಟ್ ಮಾಡಬೇಕಾಗುತ್ತೆ. ಅದನ್ನು ಪೂರ್ತಿಯಾಗಿ ಈ ಒಂದು ನೋಟಿಫಿಕೇಷನಲ್ಲಿ ರಿಲೀಸ್ ಮಾಡಿದ್ದಾರೆ. ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೇನೆ. ಆದ್ದರಿಂದ ಪೂರ್ತಿ ವಿಡಿಯೋನ ನೋಡಿ. ಇಲ್ಲಿ ಹೇಳುವಂಥ ಇನ್ಫಾರ್ಮೇಷನ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ಒಂದೊಂದು ಪಾಯಿಂಟ್ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಆಗಿರುತ್ತೆ. ಆದ್ದರಿಂದ ಪೂರ್ತಿಯಾದಂಥ ವಿಡಿಯೋನ ನೋಡಿ. ಇಲ್ಲಿ 2 ಕೋರ್ಸಸ್ಗಳನ್ನು ಕಂಬೈನ್ ಮಾಡ್ಕೊಂಡಿದ್ದಾರೆ. ಅಂದರೆ KCET ಕೋರ್ಸಸ್ಗಳನ್ನು ಸಪ್ರೇಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಸ್ಗಳನ್ನು ಸಪ್ರೇಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಯಾವ ರೂಲ್ಸ್ಗಳಿರುತ್ತೆ ಎಲ್ಲವನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಮೊದಲಿಗೆ ಸೆಕ್ಷನ್ 1 ಅಂತ ಕರಿತೇನೆ. ಸೆಕ್ಷನ್ 1ನಲ್ಲಿ ನಾನು ಕೇವಲ ಕನ್ಸಿಡರ್ ಮಾಡ್ತಾ ಇರೋದು UGCET 2026ರ ಒಂದು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್. ಅಂದರೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟಲ್ಲಿ ನಮಗೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಫಾರ್ಮ್ ಸೈನ್ಸ್, ವೆಟರ್ನರಿ, BSc ನರ್ಸಿಂಗ್, ಫಾರ್ಮಾ ಡಿ ಈ ರೀತಿಯ ಕೋರ್ಸಸ್ಗಳನ್ನು ಇನ್ವಾಲ್ವ್ ಮಾಡಿರ್ತಾರೆ. ಈ ಒಂದು ಕೋರ್ಸಸ್ಗಳ ಬಗ್ಗೆ ನಿಮ್ಗೆ ಹೇಳಲಿದ್ದೇನೆ. ಇಲ್ಲಿ ಮೂಲೆಯಲ್ಲಿ ಮೆನ್ಷನ್ ಮಾಡಿದೆ ನೋಡಿ, UGCET ಕೋರ್ಸಸ್ಗಳಿಗೆ ಮಾತ್ರ ಹೇಳ್ತಾ ಇರೋದು. ಅಂದರೆ ಇಲ್ಲಿ ನೋಡಿ, ನೀವು ಫೈನಲ್ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ ಇವತ್ತು. ಅಂದರೆ 24 ಆಗಸ್ಟ್ 2026ರಂದು ಈ ಒಂದು ಫೈನಲ್ ರಿಸಲ್ಟನ್ನು KCET ಮಾತ್ರ ರಿಲೀಸ್ ಮಾಡಿದ್ದಾರೆ. ನಿಮಗೆ ಹೇಳ್ತಾ ಇದ್ದಾರೆ ಇಲ್ಲಿ ನೀಟನ್ನು ನಾವು ರಿಲೀಸ್ ಮಾಡಿಲ್ಲ ಅಂತ. ಇಂಡೈರೆಕ್ಟ್ ಆಗಿ ಕೇವಲ ನಾವು ಈ ಕೋರ್ಸಸ್ಗಳಿಗೆ ಮಾತ್ರ ಒಂದು ಫೈನಲ್ ರಿಸಲ್ಟನ್ನು ನಾವು ಡಿಕ್ಲೇರ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ 24ನೇ ತಾರೀಕು. ಈ ಒಂದು ಕೋರ್ಸಸ್ಗಳಲ್ಲಿ ನಮಗೆ ಸೀಟ್ ಸಿಕ್ಕರೆ ನಾವು ಚಾಯ್ಸ್ 1 ಅಥವಾ ಚಾಯ್ಸ್ 4 ಅನ್ನು ತೆಗೆದುಕೊಳ್ಬೇಕು. ಚಾಯ್ಸ್ 1 ಅಂದ್ರೇನು, ಕಂಪಲ್ಸರಿಯಾಗಿ ಅಡ್ಮಿಷನ್ ತೆಗೆದುಕೊಳ್ಬೇಕು. ಚಾಯ್ಸ್ 4 ಅಂದ್ರೇನು, ನಾನು ಎಕ್ಸಿಟ್ ಆಗಿಬಿಡ್ತೇನೆ ಪೂರ್ತಿ ಕೌನ್ಸಿಲಿಂಗಿಂದ ಅಂತಂಗೆ. ನೀಟ್ ವಿದ್ಯಾರ್ಥಿಗಳು ಭಯ ಪಡೋದಕ್ಕೆ ಹೋಗಬೇಡಿ. ನೀಟ್ ವಿದ್ಯಾರ್ಥಿಗಳಿಗೆ ಯಾವುದೇ ಚಾಯ್ಸ್ ಎಂಟ್ರಿ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಇಲ್ಲ. ಅದು ನಮಗೆ 27ರ ನಂತರ ಸ್ಟಾರ್ಟ್ ಆಗುತ್ತೆ ಚಾಯ್ಸ್ ಎಂಟ್ರಿ. ಆದ್ದರಿಂದ ನಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಪೂರ್ತಿ ಇರುತ್ತೆ. ಆದರೆ KCET ಕೋರ್ಸಸ್ಗಳಿಗೆ ಇದು ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ಚಾಯ್ಸ್ 1 ಮತ್ತು ಚಾಯ್ಸ್ 4 ಎರಡೇ ಇರುತ್ತೆ. ಅಂದರೆ ಎರಡರಲ್ಲಿ ಅವರು ಚೂಸ್ ಮಾಡ್ಕೊಳ್ಬೋದಾಗಿರುತ್ತೆ. ಆದರೆ ನೀಟ್ ವಿದ್ಯಾರ್ಥಿಗಳಿಗೆ 4 ಚಾಯ್ಸಸ್ಗಳನ್ನು 27ರ ನಂತರ ಕೊಡ್ತಾರೆ ನಮಗೆ. ಅವಾಗ ನಾವು ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಈ ವಿದ್ಯಾರ್ಥಿಗಳು ಚಾಯ್ಸ್ 1 ಅನ್ನು ತೆಗೆದುಕೊಂಡ್ರೆ ಕಂಪಲ್ಸರಿಯಾಗಿ ಪೇಮೆಂಟ್ ಮಾಡಬೇಕು. ಪೇಮೆಂಟನ್ನು 25ರಿಂದ 27 ಆಗಸ್ಟ್ ಒಳಗೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಟೈಮ್ ಪೀರಿಯಡಲ್ಲಿ ನೀವು ಪೇಮೆಂಟನ್ನು ಮಾಡಬೇಕು. ಈಗ ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಪೇಮೆಂಟನ್ನು 25ರಿಂದ 27ರವರೆಗೆ ಮಾಡಬೇಕಾಗುತ್ತೆ. ಹಾಗೆ ಫೀಸ್ ಪೇಮೆಂಟನ್ನು ಮಾಡಿ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ 28ನೇ ಆಗಸ್ಟ್ ಅಂದು ತಾರೀಕು ಇರುತ್ತೆ. ಆ ಒಂದು ಡೇಟ್ ಒಳಗಡೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನನಗೆ ನೀಟ್ ಮೇಲೆ ಭಾಳಷ್ಟು ಆಸಕ್ತಿ ಇದೆ. ಆದರೆ ನನಗೆ ಹಿಂದಿನ ರೌಂಡಲ್ಲಿ ಚಾಯ್ಸ್ 2 ಅಂತ ಹಾಕೊಳ್ಳಿ ಅಂತ ನಮಗೆ KA ಡೈರೆಕ್ಟರ್ ಆದಂಥ ಪ್ರಸನ್ನ ಸರ್ ಅವರು ಹೇಳಿದರು. ಆದ್ದರಿಂದ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಾಗ ನಾನು ಚಾಯ್ಸ್ 2 ಅನ್ನು ಹಾಕೊಂಡಿದ್ದೆ. ಈ ರೌಂಡ್ಗೆ ಬಂದಾಗ ನಮಗೆ ಇರೋ ಆಪ್ಷನ್ಸ್ಗಳೇ ಚಾಯ್ಸ್ 1 ಮತ್ತು ಚಾಯ್ಸ್ 4. ನಾನು ಯಾವುದನ್ನು ಹಾಕೊಳ್ಳಿ? ನನಗೆ ಮೇನ್ ಇರೋದು ನೀಟ್ ಮತ್ತು ನೀಟ್ ಕೋರ್ಸಸ್ಗಳಲ್ಲಿ MBBS, BDS ಮತ್ತು BMS ಅಂಥ ಕೋರ್ಸಸ್ಗಳಲ್ಲಿ ಇಂಟ್ರೆಸ್ಟ್ ಇದೆ. ಅಂಥ ವಿದ್ಯಾರ್ಥಿಗಳು ಏನು ಮಾಡ್ಕೊಳ್ಬೇಕಂದ್ರೆ ಚಾಯ್ಸ್ 4ಅನ್ನು ನೀವು KCETಯಲ್ಲಿ ಹಾಕೊಳ್ಬೇಕಾಗುತ್ತೆ. ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಾಗ ಚಾಯ್ಸ್ 4ಅನ್ನು ಹಾಕ್ಕೊಂಡು ನೀಟ್ನ ಒಂದು ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಬಿಡ್ತಾರಲ್ಲ, ನೀಟ್ನ ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು 750 ರೂಪಾಯಿಯನ್ನು ಮತ್ತೆ ಪೇ ಮಾಡಬೇಕು. ಮತ್ತೆ ಪೇ ಮಾಡಿ ಎಂಟ್ರಿ ಆಗಬೇಕಾಗುತ್ತೆ. ಅಂದರೆ ಅರ್ಥ ಆಯ್ತಲ್ಲ. ಈಗ KCETಯಿಂದ ಎಕ್ಸಿಟ್ ಆಗಿ ನೀಟ್ಗೆ ಮತ್ತೆ ಇನ್ನೊಂದು ಬಾರಿ ನೀವು 750 ರೂಪಾಯಿಯನ್ನು ಪೇ ಮಾಡಿಕೊಂಡು ಎಂಟ್ರಿ ಆಗಬೇಕಾಗುತ್ತೆ. ಈ ಒಂದು ವಿಷಯವನ್ನು ನಾನು ಹೇಳ್ತಾ ಇಲ್ಲ, ಪ್ರಸನ್ನ ಸರ್ ಅವರೇ ಖುದ್ದಾಗಿ ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ. ಆ ವಿಡಿಯೋ ಕ್ಲಿಪ್ಪನ್ನು ನಿಮಗೆ ಹಾಕ್ತೇನೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ನೆಕ್ಸ್ಟ್ ರೌಂಡಲ್ಲಿ ಮೆಡಿಕಲ್ಗೆ ಟ್ರೈ ಮಾಡ್ತೀನಿ. ಸಿಕ್ಕಿದ್ರೆ ಸರಿ, ಇಲ್ಲ ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ. ಸಿಕ್ಕಿದ್ರೆ ಸರಿ, ಇಲ್ಲ ಯಾವುದು ಇಂಜಿನಿಯರಿಂಗ್ ನಾನು ಮ್ಯಾನೇಜ್ಮೆಂಟ್ ಹೋಗ್ತೀನಿ. ನಾವು ಕೆಲವು ಇದ್ದಿರ್ಬೋದು. ಚಾಯ್ಸ್ 4 ಹಾಕಿ ಸರ್. ಚಾಯ್ಸ್ 4 ಹಾಕಿ ನಾನು ಸಿಸ್ಟಮಿಂದ ಹೊರಗಡೆ ಹೋಗ್ತೀನಿ. ನನಗೆ ಮೆಡಿಕಲ್ ಬೇಕು ಸರ್, ನೋ ಪ್ರಾಬ್ಲಮ್. ನೀವು ಮೆಡಿಕಲ್ಗೆ ಬರ್ಬೋದು. ಯಾಕೆಂತಂದ್ರೆ ನಮ್ಗೆ ಗೊತ್ತಿದೆ ಮೆಡಿಕಲ್, ಡೆಂಟಲ್, ಆಯುಷ್ ಇದೆ. ಅದು ಸೆಕೆಂಡ್ ರೌಂಡ್ ಅಂತ ಆಗುವಂಥದ್ದು. ನೋಡಿ, ನೀವೇನೇ ಇಂಜಿನಿಯರಿಂಗ್ ಸಿಕ್ಕಿದ್ರೆ ಅಂತ ನೀವು ಹಾಕಿರ್ತೀರಾ. ನೀವು ಹೋಗಲ್ಲ ಅಂದರೆ 4 ಹೊರಗಡೆ ಹೋಗಿ ಬಂದರೆ ನೀವು 750 ಕಟ್ಟಿ ಒಳಗಡೆ ಬನ್ನಿ. ಯಾಕೆಂದ್ರೆ ನೀವೇನೇ ಹಾಕಿರುವಂಥದ್ದು ಇಂಜಿನಿಯರಿಂಗ್. ಈಗ ಅರ್ಥವಾಗಿದೆ. ಚಾಯ್ಸ್ 1 ಅಂದರೆ ಕಂಪಲ್ಸರಿಯಾಗಿ ಅಡ್ಮಿಷನ್ ತಗೊಳ್ಬೇಕು. ಯಾರಿಗೆ ಅಂದರೆ ನಿಮಗೆ ಸಿಕ್ಕಿರುವಂಥ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಕಂಪಲ್ಸರಿಯಾಗಿ ನಿಮಗೆ ಅಡ್ಮಿಷನ್ ತೆಗೆದುಕೊಳ್ಬೇಕು ನಿಮಗೆ ಇಷ್ಟವಾಗಿದ್ದರೆ. ಅದೇ ನಿಮಗೆ ಇಷ್ಟವಾಗಿಲ್ಲ, ನಾನು MBBS ಅನ್ನು ಪಾರ್ಟಿಸಿಪೇಟ್ ಮಾಡ್ತೇನೆ ಅಥವಾ BDS ಅನ್ನು ಪಾರ್ಟಿಸಿಪೇಟ್ ಮಾಡ್ತೇನೆ, BMS ಕೋರ್ಸಸ್ಗಳನ್ನು ಪಾರ್ಟಿಸಿಪೇಟ್ ಮಾಡ್ತೇನೆ ಅಂದರೆ ನೀವು ಚಾಯ್ಸ್ 4ಅನ್ನು ಹಾಕ್ಕೊಂಡು ಮತ್ತೆ ಎಂಟ್ರಿ ತೊಗೊಳ್ಬೇಕು. 750 ರೂಪಾಯಿನ ಪೇ ಮಾಡಿಕೊಂಡು. ಇದನ್ನು ಪ್ರಸನ್ನ ಸರ್ ಅವರು ಹೇಳಿದ್ದಾರೆ. ನನಗೆ ಆಲ್ರೆಡಿ ಕ್ಲಿಪ್ಪನ್ನು ನಿಮಗೆ ತೋರಿಸಿದೆ. ಹೀಗೆ ವಿಡಿಯೋದಲ್ಲಿ ಹೇಳಿದ್ರು, ಆದರೆ ನೋಟಿಫಿಕೇಷನಲ್ಲಿ ಡಿಫ್ರೆಂಟ್ ಆಗಿ ಹೇಳಿದ್ದಾರೆ. ನೋಟಿಫಿಕೇಷನಲ್ಲಿ ನೀವು ಚಾಯ್ಸ್ 4ಅನ್ನು ಹಾಕ್ಕೊಳ್ಬಾರ್ದು. ಚಾಯ್ಸ್ 4 ಬದಲಿ ನೀವು ಏನು ಮಾಡಬೇಕಂದ್ರೆ ರೌಂಡ್ 3ಗೆ ನೀವು ಹೋಗಬೇಕು. ಅಥವಾ ನೀವು ಈ MBBS ಕೋರ್ಸಸ್ಗಳಿಗೆ, BDS ಕೋರ್ಸಸ್ಗಳಿಗೆ ರೀ ಎಂಟ್ರಿ ಆಗಬೇಕಂದ್ರೆ ನೀವು 5,000 ರೂಪಾಯಿಯನ್ನು ಫೆನಾಲ್ಟಿ ರೀತಿಯಲ್ಲಿ ನೀವು ಕ್ಯಾನ್ಸಲ್, ಆ ಒಂದು ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕಂದ್ರೆ ನೀವು 5,000 ರೂಪೀಸನ್ನು ಫೆನಾಲ್ಟಿ ರೂಪದಲ್ಲಿ ಕೊಡಬೇಕಾಗುತ್ತೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ.
ಅಂದರೆ ಈ ಒಂದು ನೋಟಿಫಿಕೇಷನನ್ನು ನಾವು ಫಾಲೋ ಮಾಡಬೇಕು. ಯಾಕಂದರೆ ಇದು ರೀಸೆಂಟಾಗಿ ಬಿಟ್ಟಿರುವಂಥ ನೋಟಿಫಿಕೇಷನ್ನು, ಈ ನೋಟಿಫಿಕೇಷನ್ ಇರೋದೇ ಫೈನಲ್ ಆಗಿರುತ್ತೆ. ಅವರು ವಿಡಿಯೋದಲ್ಲಿ ಹೇಳಿದ್ದು ಬೇರೆ ಹೇಳಿದ್ದಾರೆ, ಬಟ್ ಇಲ್ಲಿ ಹೇಳ್ತಾ ಇರೋದು ಏನಂದರೆ ನೀವು 5,000 ರೂಪಾಯಿನ ಪೆನಾಲ್ಟಿ ಕಟ್ಟಿ ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ನೀವು ರೀ ಎಂಟ್ರಿ ಮಾಡ್ಕೊಳ್ಬೋದು ರೌಂಡ್ 3ಗೆ ಅಂತ ಹೇಳ್ತಾ ಇದ್ದಾರೆ. ಕೇವಲ UGCETಗೆ ಹೇಳ್ತಾ ಇರೋದು ನಾನು. UGCETಗೆ ನೀವು ರೀ ಎಂಟ್ರಿ ಆಗಬೇಕು ಅಂತ ಅಂದರೆ ನೀವು ಮತ್ತೆ 5,000 ರೂಪಾಯಿನ ಪೆನಾಲ್ಟಿ ಕಟ್ಟಿ ನೀವು ರೀ ಎಂಟ್ರಿ ಆಗ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿಯ ತನಕ ನಾನು ಮಾತನಾಡಿರೋದು KCET ಕೋರ್ಸಸ್ಗಳ ಬಗ್ಗೆ. ಈಗ ನಾನು ಮಾತನಾಡ್ತಾ ಇರೋದು ನೀಟ್ ಕೋರ್ಸಸ್ಗಳ ಬಗ್ಗೆ, MBBS BDSಗಳ ಬಗ್ಗೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನೆಂದರೆ, ನಮಗೆ ಆಲ್ರೆಡಿ 23ನೇ ತಾರೀಕಂದೇ ನಮಗೆ ಒಂದು ಪ್ರಾವಿಷನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಇದು ಫೈನಲ್ ಅಲ್ಲ. ಪ್ರಾವಿಷನಲ್ ರಿಸಲ್ಟನ್ನು ನೋಡಿಕೊಂಡು ನಾವು ಖುಷಿಯಾಗಿದ್ದೇವೆ. ಇದು ಫೈನಲ್ ಅಲ್ಲ, ಇನ್ನೂ ಫೈನಲ್ ರಿಸಲ್ಟ್ ಬರುತ್ತೆ. ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ? ಭಾಳಷ್ಟು ಡಿಲೇ ಆಗುತ್ತೆ. ಎಷ್ಟು ದಿವಸಗಳ ಡಿಲೇ ಆಗುತ್ತೆ ಅಂದರೆ ಇನ್ನು 3 ದಿವಸಗಳ ಕಾಲ ಈ ಒಂದು ಕೌನ್ಸಿಲಿಂಗ್ ಡಿಲೇ ಆಗುತ್ತೆ. ಅಂದರೆ ನಮಗೆ ಮುಖ್ಯವಾಗಿ ಟೈಮ್ ಕೊಡ್ತಾ ಇದ್ದಾರೆ. MCCಗೆ ಹೋಗೋರು ಹೋಗಿಬಿಡಿ, ಇಲ್ಲಿ ಕರ್ನಾಟಕದಿಂದ ಎಕ್ಸಿಟ್ ಬಟನನ್ನು ಒತ್ಕೊಂಡು ನೀವು ಹೋದ್ಮೇಲೆ ನಾವು ಇನ್ನೊಂದು ಬಾರಿ ರೀರನ್ನು ಮಾಡಿಕೊಂಡು ರೀರನ್ ಮಾಡಿದ್ಮೇಲೆ ನಾವು ರಿಸಲ್ಟನ್ನು ಬಿಡ್ತೇವೆ ಅಂತ ಹೇಳ್ತಿದ್ದಾರೆ. ಈ ರೀತಿಯ ಎಕ್ಸಿಟ್ ಆಪ್ಷನನ್ನು ಮುಂಚೆ ಸೆಕೆಂಡ್ ರೌಂಡಲ್ಲಿ ಮಾಡ್ತಾ ಇದ್ರು, ಬಟ್ ಈ ವರ್ಷ ಫಸ್ಟ್ ರೌಂಡಲ್ಲೇ ಮಾಡ್ತಾ ಇದ್ದಾರೆ. ನೀಟ್ನ ಫಸ್ಟ್ ರೌಂಡಲ್ಲಿ ಎಲ್ಲವನ್ನ ಮಾಡಿಕೊಂಡು ಎಲ್ಲ ಫಿಲ್ಟರನ್ನು ಮಾಡಿಕೊಂಡು ಫಸ್ಟ್ ರೌಂಡಲ್ಲಿ ನಮಗೆ ರಿಸಲ್ಟನ್ನು ರಿಲೀಸ್ ಮಾಡ್ತಾ ಇದ್ದಾರೆ. MCCಯಲ್ಲಿ ಸಿಕ್ಕಿರುವಂಥ ಸೀಟಿಗೆ ನಾನು ಅಡ್ಮಿಷನನ್ನು ಮಾಡಿಸ್ಕೊಳ್ತೇನೆ ಇದೇ ಒಂದು ರೌಂಡಲ್ಲಿ. ನಾನು ಖಂಡಿತವಾಗಿ ಈ ಒಂದು ರೌಂಡಲ್ಲಿ ನಾನು MBBS ಅನ್ನು ತೆಗೆದುಕೊಂಡು ಬಿಡ್ತೇನೆ MCCಯಲ್ಲಿ ಅಂತ ಅಂದರೆ ನೀವು ಏನು ಮಾಡಬೇಕು? ಕರ್ನಾಟಕದಿಂದ ಎಕ್ಸಿಟ್ ಬಟನನ್ನು ಒತ್ಕೊಳ್ಬೇಕು. ಯಾವಾಗ? 25 ಮತ್ತು 26ನೇ ಆಗಸ್ಟ್ ಅಂದು ನಿಮಗೆ ಒಂದು ಟೈಮ್ ಪೀರಿಯಡನ್ನು ಕೊಟ್ಟಿದ್ದಾರಲ್ಲ, ಈ ಟೈಮ್ ಪೀರಿಯಡಲ್ಲಿ ನೀವು ವೆಬ್ಸೈಟ್ಗೆ ಓಪನ್ ಮಾಡಿಕೊಂಡು ಕರ್ನಾಟಕದ KCETಯಲ್ಲಿ ನಿಮಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ಎಕ್ಸಿಟ್ ಬಟನನ್ನು ಒತ್ಕೊಂಡ್ಬಿಟ್ರೆ ಮುಗೀತು. ನೀವು MCCಯಲ್ಲಿ ಆರಾಮಾಗಿ ನೀವು ಸೀಟನ್ನು ತೆಗೆದುಕೊಳ್ಬೋದು ಎಕ್ಸಿಟ್ ಬಟನನ್ನು ಒತ್ಕೊಂಡ ಮೇಲೆ. ಇಲ್ಲಿ ನಿಮಗೆ ಅಲಾಟ್ ಆಗಿರುವಂಥ ಸೀಟನ್ನು ಬೇರೆಯವರಿಗೆ ಹಂಚಿಕೆ ಮಾಡ್ತಾರೆ. ಅದನ್ನು ರೀರನ್ ಮಾಡಿಕೊಂಡು ಮತ್ತೊಂದು ಬಾರಿ ಅಲಾಟ್ಮೆಂಟ್ ಪ್ರೊಸೀಜರ್ನ ಮಾಡಿ ನಿಮಗೆ ಒಂದು ರಿಸಲ್ಟನ್ನು ರಿಲೀಸ್ ಮಾಡ್ತಾರೆ. ಅದು ಫಸ್ಟ್ ರೌಂಡ್ನ ಫೈನಲ್ ರಿಸಲ್ಟ್ ಆಗಿರುತ್ತೆ. ಯಾವಾಗ ಬರುತ್ತೆ ಅಂದರೆ 27ರ ನಂತರ ನಮಗೆ ರಿಸಲ್ಟ್ ಬರುತ್ತೆ ಅಂತ ಖಂಡಿತವಾಗಿ ಹೇಳ್ಬೋದಾಗಿರುತ್ತೆ. ಈ ರೀತಿಯಲ್ಲಿ ರೀರನ್ ಮಾಡಿಕೊಂಡು ನಮಗೆ ಫೈನಲ್ ರಿಸಲ್ಟನ್ನು ರಿಲೀಸ್ ಮಾಡ್ತಾರಲ್ಲ, ಆಗ ನೀಟ್ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಳ್ಬೇಕು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4ಅಲ್ಲಿ ನಮಗೆ ಇಷ್ಟವಾದಂತಹ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮುಂದಿನ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು. ಎಲ್ಲ ಪ್ರೊಸೀಜರ್ಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಎಲ್ಲವನ್ನು ಫಾಲೋ ಮಾಡಬೇಕಾಗುತ್ತೆ. ಇದಿಷ್ಟಾಗಿತ್ತು ಇವರಿಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.